When I say fucking manners. ಈಗ ತಾನೇ ಯಶ್ ಅವರ ಒಂದು ಟೀಸರ್ ಸದ್ಯಕ್ಕೀಗ ನೋಡ್ತಾ ಇರುವಂಥದ್ದು 17 ನಿಮಿಷ 2,17,000 ವ್ಯೂಸ್ ಆಗಿರುವಂಥದ್ದು ಬರೀ 17 ನಿಮಿಷಕ್ಕೆ. ಸೊ ಅದರಲ್ಲಿ ಬರುವಂಥ ಡೈಲಾಗ್ ಸಖತ್ತಾಗಿದೆ. ಎಲ್ರೂ ಎದುರಾಕೊಂಡು ಬದುಕಕ್ಕಾಗಲ್ಲ, ಹಠ ಬಿಟ್ಬಿಡು ಅನ್ನೋ ಒಂದು ಡೈಲಾಗಿಂದ ಇದು ಶುರು ಆಗುವಂಥದ್ದು. ಎಲ್ಲೋ ನನಗೆ ಹೆಂಗೆ ಅನ್ನಿಸ್ತಾ ಇದೆ ಗೊತ್ತಾ, ಈ ಧುರಂಧರ್ ಸಿನಿಮಾಗೆ ಒಂದು ರೀತಿಯಲ್ಲಿ ಒಂದು ಕೌಂಟರ್ ಡೈಲಾಗ್ ಕೊಟ್ಟಂಗೆ ನನಗೆ ಇಲ್ಲಿ ಭಾಸ ಆಗ್ತಾ ಇರುವಂಥದ್ದು. ಯಶ್ ಅವರ ಒಂದು ಟಾಕ್ಸಿಕ್ ಟೀಸರ್, ಫಸ್ಟ್ ಟೀಸರ್ ಏನು ಬಂತಲ್ಲ, ಸಿಕ್ಕಾಪಟ್ಟೆ ಒಂದು ರೀತಿಯಲ್ಲಿ ವೈರಲ್ ಆಯಿತು. ಅದು ಎಲ್ಲಿವರೆಗೂ ಅಂತ ಅಂದರೆ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಬೇಕು, ಒಂದು ರೀತಿಯಲ್ಲಿ ಕಂಪ್ಲೇಂಟ್ ಕೊಡೋ ರೀತಿಯಲ್ಲೂ ಕೂಡ ಆಗೋಗಿತ್ತು. ಅಷ್ಟರ ಮಟ್ಟಿಗೆ ಆ ಒಂದು ಟಾಕ್ಸಿಕ್ ಟೀಸರ್ ಬಗ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ಬಟ್ ಈಗ ಒಂದು ಟೀಸರ್ ರಿಲೀಸ್ ಮಾಡಲಾಗಿದೆ. ಇನ್ನೇನು ಮಾರ್ಚ್ 19ಕ್ಕೆ ಸಿನಿಮಾ ಬರ್ತಾ ಇದೆ. ಅದಕ್ಕೂ ಮುಂಚೆ ಈಗ ಟೀಸರ್ ರಿಲೀಸ್ ಮಾಡಿರುವಂಥದ್ದು. ಟೀಸರ್ ನೋಡ್ತಿದ್ದಂಗೆ ನನಗೆ ವಾವ್ ಅಂತ ಫೀಲ್ ಆಯಿತು. ಬಟ್ ಟೀಸರ್ ಎಂಡಿಂಗಲ್ಲಿ ನನಗೆ ಸರ್ಪ್ರೈಸ್ ಇತ್ತು. ಆ್ಯಂಡ್ ನೋಡ್ತಾ ಇರೋ ನಿಮಗೂ ಕೂಡ ಸರ್ಪ್ರೈಸ್ ಆಗಿದೆ. ಬಿಕಾಸ್ ಯಾಕೆ ಅಂತಂದರೆ ಯಶ್ ಇಲ್ಲಿ ಡಬಲ್ ಆ್ಯಕ್ಟಿಂಗ್ ಪಾತ್ರವನ್ನು ಮಾಡ್ತಾ ಇರುವಂಥದ್ದು. ತುಂಬ ಯಂಗ್ ಲುಕ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಫಸ್ಟ್ ಯಶ್ ಅಂದರೆ ರಾಯ ಸ್ವಲ್ಪ ತುಂಬ ಹೆವಿ ಬಿಯರ್ಡ್ ಎಲ್ಲ ಬಿಟ್ಕೊಂಡು ಹೇರ್ ಗೀರೆಲ್ಲ ಬಿಟ್ಕೊಂಡಿದ್ದಾರೆ. ನನ್ನ ಪ್ರಕಾರ ಇದು ಅವರ ಮಗ ಆಗಿ ಯಂಗ್ ಲುಕ್ನಲ್ಲಿ ಯಶ್ ಕಾಣಿಸ್ಕೊಂಡಿದ್ದಾರೆ. ಅಪ್ಪ ಮಗನ ಪಾತ್ರವನ್ನು ಇಲ್ಲಿ ಏನಾದರೂ ಮಾಡ್ತಾ ಇದ್ದಾರೆ, ನನಗಂತೂ ಗೊತ್ತಿಲ್ಲ. ಬಟ್ ಇದಂತೂ ಸಿಕ್ಕಾಪಡೆ ಸಖತ್ತಾಗಿ ಬಂದಿದೆ. ಆ್ಯಂಡ್ ಆ ಒಂದು ಮೇಕಿಂಗ್ ನೋಡ್ತಾ ಇದ್ರೆ ವಾವ್ ಅಂತ ಅನಿಸುತ್ತೆ. ನನಗೆ ಯಾವುದೋ ಒಂದು ಇಂಗ್ಲೀಷ್ ಸಿನಿಮಾನೇ ನೋಡ್ತಾ ಇದ್ದೀನಿ ಅನ್ನೋ ಒಂದು ಫೀಲ್ ಬರ್ತಾ ಇತ್ತು. ಯಾಕಂದರೆ ಫಸ್ಟ್ ನಾವು ಟೀಸರ್ ನೋಡಿದಾಗಲೇ ಆ ರೀತಿಯ ಒಂದು ಫೀಲನ್ನು ಸಿನಿಮಾ ಕೊಟ್ಟಿತ್ತು. ಇದು ಆ ಫೀಲ್ನ ದುಪ್ಪಟ್ಟ ಮಾಡ್ತಾ ಇದೆ. ಆ್ಯಂಡ್ ಒಂದೊಂದು ಕಡೆ ನನಗೆ ಒಂದು KGFನ ಛಾಯೆ ಕೂಡ ಕಾಣಿಸ್ತಾ ಇದೆ, ಬಿಕಾಸ್ ಆಫ್ ಮ್ಯೂಸಿಕ್ ಅಂತ ಅನಿಸುತ್ತೆ. ಆ್ಯಂಡ್ ಆ ಒಂದು ರಾ ಲುಕ್, ಯಾಕಂದರೆ KGFನಲ್ಲೂ ಕೂಡ ಅಷ್ಟೇ ಬಿಯರ್ಡ್ ಬಿಟ್ಟಿದ್ರು. ಇಲ್ಲಿ ಸ್ವಲ್ಪ ಇನ್ನೊಂಚೂರು ಲೆಂತ್ ಇದೆ, ಹೇರ್ ಕೂಡ ಲೆಂತ್ ಇರೋದ್ರಿಂದ ಸ್ವಲ್ಪ ಅಲ್ಲಲ್ಲಿ KGFನ ಛಾಯೆ ಬಂತು. ಅದು ಬಿಟ್ಟರೆ ನನಗೆ ಬೇರೆ ಎಲ್ಲವೂ ಕೂಡ ನೆಕ್ಸ್ಟ್ ಲೆವೆಲ್ ಕಾಣಿಸ್ಕೊಳ್ತಾ ಇದೆ. ತೋರಿಸಿರುವಂಥ ರೀತಿ ಆಗಿರ್ಬೋದು, ಅಂದರೆ ಫ್ರೇಮ್ ವಾಯ್ಸ್ ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಆ್ಯಕ್ಷನ್ಗಳಾಗಿರ್ಬೋದು, ಯಶ್ ಅವರ ಲುಕ್, ಆಮೇಲೆ ಯಶ್ ಹೇಳುವಂಥ ಡೈಲಾಗ್ಗಳಾಗಿರ್ಬೋದು, ಇವೆಲ್ಲವೂ ಕೂಡ ನನಗೆ ಕೆಲವೊಂದು ವಾವ್ ಅಂತ ಕೂಡ ಅನ್ನಿಸ್ತಾ ಇದೆ. ಆ್ಯಂಡ್ ಕ್ಲೈಮ್ಯಾಕ್ಸಲ್ಲಿ ನಾನು ಹೇಳಿದಂಗೆ, ಅಂದರೆ ಟೀಸರ್ನ ಕ್ಲೈಮ್ಯಾಕ್ಸಲ್ಲಿ ಒಂದು ಸರ್ಪ್ರೈಸ್ ಅಂತೂ ಕಾದಿದೆ. ಧುರಂಧರ್ ಕೂಡ ಬರಬೇಕು ಅಂತಂದ ಟೈಮಲ್ಲಿ ಏನಿದೆಯಲ್ಲ, ಒಂದು ಪಕ್ಕಾ ಕೌಂಟ್ರ್ ಕೊಟ್ಟಿರುವಂಥದ್ದು. ನಾವಂತೂ ಹಿಂದೆ ಇಡೋ, ಅಂದರೆ ಕಾಲನ್ನ ಹಿಂದೆ ಇಡೋ ಮಾತೇ ಇಲ್ಲ, ನಾವಂತೂ ಬರೋಕ್ಕೆ ರೆಡಿ ಆಗಿದ್ದೀವಿ, ಎಲ್ಲರೂ ಕೂಡ ಕಾಯ್ತಾ ಇರಿ ಅನ್ನೋ ರೀತಿಯಲ್ಲಿ ಯಶ್ ಟೀಸರ್ ಇಲ್ಲಿ ಅವರ ಅಭಿಮಾನಿಗಳಿಗೆ ಹೇಳ್ತಾ ಇರುವಂಥದ್ದು. ಈಗಾಗಲೇ KGF ಆದಮೇಲೆ ಅವರ ಅಭಿಮಾನಿಗಳು ಸಿಕ್ಕಾಪಟ್ಟೆ ವೇಟ್ ಮಾಡ್ತಾ ಇದ್ದಾರೆ ಟಾಕ್ಸಿಕ್ ಯಾವಾಗ ಬರುತ್ತೆ ಅಂತ. ಸೊ ಈಗ ಬಿಟ್ಟಿರುವಂಥದ್ದು ಕೇವಲ 17 ನಿಮಿಷಕ್ಕೆ ಒಂದು ಅಷ್ಟೊಂದು ವ್ಯೂಸ್ಗಳು ಪಡ್ಕೊಳ್ತಾ ಇದೆ ಅಂತಂದರೆ ಇನ್ನು 24 ಅವರ್ಸ್ಗೆ ಇನ್ನೆಷ್ಟು ಮಿಲಿಯನ್ ಗಟ್ಟಲೆ ವ್ಯೂಸ್ ಪಡ್ಕೋಬೋದು. ಆ್ಯಂಡ್ ಯಶ್ನ ಅಭಿಮಾನಿಗಳಂತೂ ಇದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಇನ್ನೂ ಯಾರೆಲ್ಲ ಟೀಸರ್ ನೋಡಿಲ್ಲ, ಈಗಲೇ ಹೋಗಿ ಟೀಸರ್ ನೋಡಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಒಂದು ಯುಗಾದಿಗೆ ಮಾತ್ರ ಯಶ್ ಅಭಿಮಾನಿಗಳಿಗೆ ಹಬ್ಬದ ಊಟ ಅಂತಲೇ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಅಂದರೆ 24 ಗಂಟೆ ಆದ ನಂತರದಲ್ಲಿ ಎಷ್ಟು ವ್ಯೂಸ್ಗಳು ಬರುತ್ತೆ ನಾನು ಕೂಡ ಕಾತರದಿಂದ ಕಾಯ್ತಾ ಇದ್ದೀನಿ. ನಿಮಗೇನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ. ನೋಡ್ತಾ ಇರಿ ಫಿಲ್ಮ್ ಬೀಟ್ ಕನ್ನಡ.